ಇವತ್ತು ನಾವು ಸೆಕೆಂಡ್ PU ಹಿಸ್ಟ್ರಿ ಅಂದರೆ 2026ರ ಇತಿಹಾಸ ವಿಷಯದ ಆ್ಯನ್ಯುವಲ್ ಎಕ್ಸಾಮನ್ನು ಕುರಿತು ಚರ್ಚೆ ಮಾಡೋಣ. ಇದು 2026ರ ಆ್ಯನ್ಯುವಲ್ ಎಕ್ಸಾಮ್ ಅಂದರೆ ಹಿಸ್ಟ್ರಿ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್. ನಾನು 2026ರ ಆ್ಯನ್ಯುವಲ್ ಎಕ್ಸಾಮನ್ನು ಅಟೆಂಡ್ ಮಾಡಿದ್ದೆ. ನನ್ನ ಆ್ಯನ್ಯುವಲ್ ಎಕ್ಸಾಮ್ನ ಈ ಕ್ವಶನ್ ಪೇಪರ್ನ ಮಾರ್ಕ್ಸ್ ಬಂದು 98, ಟೋಟಲ್ ಮಾರ್ಕ್ಸ್ 96.5. ಓಕೆ, ತಡ ಮಾಡೋದು ಬೇಡ, ಕ್ವಶನ್ ಪೇಪರನ್ನು ಚರ್ಚೆ ಮಾಡೋಣ. ಈ ವಿಡಿಯೋದಲ್ಲಿ ನಿಮಗೆ ಎಲ್ಲ ಆನ್ಸರ್ಗಳನ್ನು ಕೊಡ್ತೀನಿ. ಓಕೆ, ಮೊದಲನೇದಾಗಿ MCQ ಕ್ವಶನ್ಸ್. 4 ಆಪ್ಷನ್ ಇರುತ್ತೆ, ನಾವು 1 ಚೂಸ್ ಮಾಡಬೇಕಾಗ್ತದೆ. ಟೋಟಲ್ 5 ಪ್ರಶ್ನೆ, 5 ಮಾರ್ಕ್ಸ್. ಮೊದಲನೇ MCQ ಪ್ರಶ್ನೆ, ಪ್ರತಿಪಾದನೆ: ಸಿಂಧು ನಾಗರಿಕತೆಯು ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿದೆ. ಕಾರಣ R. ಇದು ಈಜಿಪ್ಟ್, ಮೆಸೊಪೊಟೇಮಿಯಾ ಮತ್ತು ಚೀನಾ ನಾಗರಿಕತೆಯ ಸಮಕಾಲೀನ ನಾಗರಿಕತೆಯಾಗಿದೆ. ಇದಕ್ಕೆ ಆನ್ಸರ್ ನೋಡಿ. ಆಪ್ಷನ್ C, A ಮತ್ತು R ಎರಡೂ ಕೂಡ ಸರಿಯಾಗಿವೆ ಹಾಗೂ R Aನ ಸರಿಯಾದ ವಿವರಣೆಯಾಗಿದೆ. ಎರಡನೇ MCQ ಪ್ರಶ್ನೆನ ನೋಡೋಣ. ಚಾಲುಕ್ಯರ ವಾಸ್ತುಶಿಲ್ಪವನ್ನು ಭಾರತೀಯ ದೇವಾಲಯದ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಹೇಳಿಕೆ ನೀಡಿದವರು ಯಾರು? ಇದಕ್ಕೆ ಆನ್ಸರ್ ಬಂದು ಆಪ್ಷನ್ A, ಪರ್ಸಿ ಬ್ರೌನ್. ಬಹಮನಿ ಸುಲ್ತಾನರ ಮೊದಲ ರಾಜಧಾನಿ ಯಾವುದು? ಬಹಮನಿ ಸುಲ್ತಾನರ ಮೊದಲ ರಾಜಧಾನಿ ಗುಲ್ಬರ್ಗಾ. 4ನೇ ಪ್ರಶ್ನೆ, ಆಧುನಿಕ ಮೈಸೂರಿನ ಶಿಲ್ಪಿ ಮತ್ತು ನಿರ್ಮಾತೃ ಎಂದು ಪರಿಗಣಿಸಲ್ಪಟ್ಟ ದಿವಾನರು ಯಾರು? ಸರ್ ಎಂ ವಿಶ್ವೇಶ್ವರಯ್ಯನವರು. 5ನೇ ಪ್ರಶ್ನೆ, ಜಯ ಭಾರತ ಜನನಿಯ ತನುಜಾತೆ ಈ ಪದ್ಯವನ್ನು ಬರೆದವರು ಯಾರು? ಈ ಪದ್ಯವನ್ನು ಬರೆದವರು ಕುವೆಂಪುರವರು. ಆಪ್ಷನ್ A, ಕುವೆಂಪು. ಹಾಗೆ ಬಿಟ್ಟ ಸ್ಥಳಗಳ ಪ್ರಶ್ನೆ ನೋಡೋಣ. ಇಲ್ಲಿ ಸಹ 5 ಪ್ರಶ್ನೆ, 5 ಮಾರ್ಕ್ಸ್. 6ನೇ ಪ್ರಶ್ನೆ ನೋಡೋಣ. ಅಶ್ವಘೋಷ ರಚಿಸಿದ ಕೃತಿ ಯಾವುದು? ಅಶ್ವಘೋಷ ರಚಿಸಿದ ಕೃತಿ ಬುದ್ಧ ಚರಿತ. 7ನೇ ಪ್ರಶ್ನೆ, ಡ್ಯಾಶ್ ಹೊಯ್ಸಳ ಮನೆತನದ ಸ್ಥಾಪಕ. ಸಳ ಹೊಯ್ಸಳ ಮನೆತನದ ಸ್ಥಾಪಕನಾಗಿದ್ದಾನೆ. 8ನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠ ರಾಜ ಯಾರು? ಅಂದರೆ ಶ್ರೇಷ್ಠ ಅರಸ ಶ್ರೀಕೃಷ್ಣ ದೇವರಾಯ. ಇಲ್ಲಿ ನೋಡಿ ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ, ಅವುಗಳಲ್ಲಿ ನೀವು ಆರಿಸಿ 5 ಪ್ರಶ್ನೆಗಳಿಗೆ ಆನ್ಸರನ್ನು ಬರೀಬೇಕಾಗ್ತದೆ. 8ನೇ ಪ್ರಶ್ನೆ ಆನ್ಸರ್ ಕೃಷ್ಣ ದೇವರಾಯ. 9ನೇ ಪ್ರಶ್ನೆ ನೋಡೋಣ. ಅದ್ವೈತವು ಶಂಕರಾಚಾರ್ಯರ ಸಿದ್ಧಾಂತವಾಗಿತ್ತು. ಓಕೆ, ಇಲ್ಲಿ ನೋಡಿ ಶಂಕರಾಚಾರ್ಯ ಸಿದ್ಧಾಂತವನ್ನು ಕೇಳಿದರೆ ಡ್ಯಾಶ್ ಇತ್ತು, ಅಲ್ಲಿ ಅದ್ವೈತ ನೀವು ಬರೀಬೇಕು. ಓಕೆ, 10ನೇ ಪ್ರಶ್ನೆ, ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷ್ ಸರ್ಜೆಂಟ್ನನ್ನು ಕೊಂದ ಭಾರತೀಯ ಸೈನಿಕ ಯಾರು? ಡ್ಯಾಶ್ ಕೊಟ್ಟಿದ್ದಾರೆ, ಅಲ್ಲಿ ಮಂಗಳ್ ಪಾಂಡೆ. ಈತ ಬ್ರಿಟಿಷ್ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅಂದರೆ ಬ್ರಿಟಿಷರ ವಿರುದ್ಧದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷ್ ಸರ್ಜೆಂಟನ್ನು ಕೊಂದಿರ್ತಾನೆ. ಇದೇ ಆನ್ಸರ್, ಮಂಗಳ್ ಪಾಂಡೆ ಇವನೇ. ಹೊಂದಿಸಿ ಬರೆಯಿರಿ ನೋಡೋಣ. 5 ಪ್ರಶ್ನೆ, 5 ಮಾರ್ಕ್ಸ್. ಜಾನ್ ಮಾರ್ಷಲ್ 11ನೇ ಪ್ರಶ್ನೆ. ಇಲ್ಲಿ ನಿಮಗೆ 5 ಇವೆ, A ಪಟ್ಟಿ ಹಾಗೆ B ಪಟ್ಟಿಯಲ್ಲಿ ಹೊಂದಿಸಬೇಕಾಗ್ತದೆ. ಮೊದಲನೇದು ಜಾನ್ ಮಾರ್ಷಲ್. ಇದಕ್ಕೆ ಸರಿಯಾದ ಉತ್ತರ ಸಿಂಧು ನಾಗರಿಕತೆ ಶೋಧನೆ. ಚಾವುಂಡರಾಯಕ್ಕೆ ಸರಿಯಾದ ಉತ್ತರ ಗೊಮ್ಮಟೇಶ್ವರ ವಿಗ್ರಹ. 3ನೇ ಪ್ರಶ್ನೆ, ಮಹಮ್ಮದ್ ಗವಾನ್ ಇದು ಆಪ್ಷನ್ C. ಇಲ್ಲಿ ನೋಡಿ, ಇಲ್ಲಿ ಮದ್ರಸಾ. ಈ ಪಟ್ಟಿಯಲ್ಲಿ 4ನೇದು ಮದ್ರಸಾ. ಮಹಮ್ಮದ್ ಗವಾನ್ಗೆ ಸರಿಯಾದ ಉತ್ತರ ಆಗ್ತದ. ಬಸವೇಶ್ವರ, ಕಾಯಕವೇ ಕೈಲಾಸ. ಸರ್ ಮಿರ್ಜಾ ಇಸ್ಮಾಯಿಲ್, ಮಂಡ್ಯ ಸಕ್ಕರೆ ಕಾರ್ಖಾನೆ. ಇವುಗಳು ಸರಿಯಾದ ಉತ್ತರಗಳಾಗಿರ್ತವೆ. ಇಲ್ಲಿ ಪಕ್ಕದಲ್ಲಿ ನಾನು ಬ್ರ್ಯಾಕೆಟಲ್ಲಿ ಬರೆದಿದ್ದೀನಿ ನೋಡಿ. ಇವುಗಳೇ ತುಂಬ ಸಲ ರಿಪೀಟ್ ಆಗ್ತವೆ, ಮಿಸ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಈ ಸಲ 2027ರ ಆ್ಯನ್ಯುವಲ್ ಎಕ್ಸಾಮಲ್ಲಿ ಸಹ ಇವೇ ಕ್ವಶನ್ಗಳು ತುಂಬ ರಿಪೀಟ್ ಆಗ್ತವೆ. 1 ಅಂಕದ ಪ್ರಶ್ನೆಗಳನ್ನು ನೋಡೋಣ. 1 ಅಂಕದ ಪ್ರಶ್ನೆಗಳನ್ನು 1 ಪದ ಅಥವಾ 1 ವಾಕ್ಯಗಳಲ್ಲಿ ವಿವರಿಸಬೇಕಾಗ್ತದೆ. ಇಲ್ಲಿ ಸಹ 5 ಪ್ರಶ್ನೆ, 5 ಅಂಕ. 12ನೇ ಪ್ರಶ್ನೆ, ಕನ್ನಡದ ಆದಿಕವಿ ಎಂದು ಯಾರನ್ನು ಕರೆಯುತ್ತಾರೆ? ಕನ್ನಡದ ಆದಿಕವಿ ಎಂದು ಪಂಪನನ್ನು ಕರೆಯುತ್ತಾರೆ. ಚಿತ್ರದುರ್ಗದ ಕೋಟೆಯನ್ನು ರಕ್ಷಿಸಿದ ಮಹಿಳೆಯನ್ನು ಹೆಸರಿಸಿ. ಚಿತ್ರದುರ್ಗದ ಕೋಟೆಯನ್ನು ರಕ್ಷಿಸಿದ ಮಹಿಳೆ ಓಣಿಕೆ ಓಬವ್ವ. ಕಬೀರರು ರಚಿಸಿದ ಭಕ್ತಿಗೀತೆಗಳು ಯಾವ ಪ್ರಕಾರದಲ್ಲಿವೆ? ಕಬೀರರು ರಚಿಸಿದ ಭಕ್ತಿಗೀತೆಗಳು ದೋಹಾ ಪ್ರಕಾರದಲ್ಲಿವೆ. 15ನೇ ಪ್ರಶ್ನೆ, ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರು? ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವರು ವಾಸ್ಕೋ ಡ ಗಾಮಾ.
16ನೇ ಪ್ರಶ್ನೆ, ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ದಾದಾಬಾಯಿ ನವರೋಜಿಯವರು. ಇವು ತುಂಬ ಸಲ ರಿಪೀಟ್ ಆಗ್ತವೆ ಕ್ವಶನ್ಗಳು ನಿಮ್ಮ ಫಸ್ಟ್ ಟೆಸ್ಟ್, ಹಾಗೆ ಮಿಡ್ ಟರ್ಮ್, ಪ್ರಿಪರೇಟರಿ ಎಕ್ಸಾಮ್, ಮೋಲ್ಡ್ ಕ್ವಶನ್ ಪೇಪರ್. ಅದೇ ಅಷ್ಟೇ ಯಾಕೆ ನಿಮ್ಮ ಬರುವಂಥ 2027 ಆ್ಯನ್ಯುವಲ್ ಎಕ್ಸಾಮಲ್ಲೂ ಸಹ ಇವೇ ಕ್ವಶನ್ಗಳು ರಿಪೀಟ್ ಆಗ್ತವೆ. ಈ ಕ್ವಶನ್ಗಳನ್ನ ಪ್ರಾಕ್ಟೀಸ್ ಮಾಡಿ. ಅದರಲ್ಲೂ ಸಹ 4 ಅಂಕದ ಹಾಗೂ 5 ಅಂಕದ ಹಾಗೆ 10 ಅಂಕದ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈಗ 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಈ 2 ಅಂಕದ ಪ್ರಶ್ನೆಗಳನ್ನು 8 ನೀವು ಉತ್ತರಿಸಬೇಕಾಗ್ತದ. ಟೋಟಲ್ ಆಗಿ 16 ಅಂಕ ಜಸ್ಟ್ ಈ ಪಾರ್ಟ್ ಬಿ ಇಂದ ನಿಮಗೆ ಸಿಗ್ತದ. 17ನೇ ಪ್ರಶ್ನೆ, ಭಾರತದ 2 ಇತರೆ ಹೆಸರುಗಳನ್ನು ತಿಳಿಸಿ. 2 ಹೆಸರುಗಳು ನೋಡಿ, ಭರತಖಂಡ, ಭಾರತ ವರ್ಷ. ಇವುಗಳಲ್ಲದೆ ಇನ್ನೂ ಸಹ ಇವೆ, ಜಂಬೂದ್ವೀಪ, ಹಿಂದೂಸ್ತಾನ ಮೊದಲಾದವುಗಳು. ಇವುಗಳಲ್ಲಿ ಜಸ್ಟ್ 2ಗಳನ್ನು ಬರಿಬೇಕಾಗ್ತದ. 18ನೇ ಪ್ರಶ್ನೆ, ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕದ ಮೇರೆ ಎಲ್ಲಿಂದ ಎಲ್ಲಿಯವರೆಗೆ ಹಬ್ಬಿತ್ತು? ಇದು ತುಂಬ ಈಸಿಯೆಸ್ಟ್ ಕ್ವಶನ್. ನಿಮ್ಮ ಫಸ್ಟ್ ಚಾಪ್ಟರ್ನಲ್ಲಿರುವ 2 ಕ್ವಶನ್ಗಳು ನಿಮ್ಮ ಫಸ್ಟ್ ಚಾಪ್ಟರ್ನಲ್ಲಿರುವವು. ಇದಕ್ಕೆ ಆನ್ಸರ್ ನೋಡಿ. 18ನೇ ಪ್ರಶ್ನೆಗೆ, ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕದ ಮೇರೆಯು ಉತ್ತರದಲ್ಲಿ ಗೋದಾವರಿ ನದಿಯಿಂದ ದಕ್ಷಿಣದಲ್ಲಿ ಕಾವೇರಿ ನದಿಯವರೆಗೆ ಹಬ್ಬಿತ್ತು. ಇವೆರಡೂ ಸಹ ನಿಮ್ಮ ಫಸ್ಟ್ ಚಾಪ್ಟರಲ್ಲಿರುವ ಕ್ವಶನ್ಗಳು, ಪೀಠಿಕೆ ಚಾಪ್ಟರಲ್ಲಿರುವುದವು. ಹಾಗೆ 19ನೇ ಪ್ರಶ್ನೆ, ನಿಯೋಲಿಥಿಕ್ ಪದದ ಅರ್ಥವೇನು? ನಿಯೋಲಿಥಿಕ್ ಎಂಬ ಪದವು ನಿಯೋ ಎಂದರೆ ಹೊಸ, ಹಾಗೆ ಲಿಥಿಕ್ ಎಂದರೆ ಶಿಲೆ ಎಂಬ ಪದಗಳಿಂದ ಹುಟ್ಟಿದೆ. ಇವುಗಳ ಅರ್ಥ ಹೊಸ ಶಿಲಾಯುಗ ಎಂಬುದಾಗಿದೆ. ಇದು ಗ್ರೀಕ್ ಪದಗಳು. ನಿಯೋ ಎಂದರೆ ಹೊಸ, ಹಾಗೆ ಲಿಥಿಕ್ ಎಂದರೆ ಶಿಲೆ. ಒಟ್ಟಾಗಿ ಹೊಸ ಶಿಲಾಯುಗ ಎಂಬ ಅರ್ಥವನ್ನು ನಿಯೋಲಿಥಿಕ್ ಪದ ಕೊಡ್ತದ. 20ನೇ ಪ್ರಶ್ನೆ, ಸಿಂಧು ನಾಗರಿಕತೆಯ ಯಾವುದಾದರೂ 2 ನಗರಗಳನ್ನು ತಿಳಿಸಿ. ಇವು ತುಂಬ ಈಸಿಯೆಸ್ಟ್ ನಗರಗಳು, ಅಂದರೆ ಹರಪ್ಪ, ಮೊಹೆಂಜೊದಾರೋ, ಹಾಗೆ ಕಾಲಿಬಂಗನ್, ಲೋಥಾಲ್ ಮುಂತಾದವುಗಳಿವೆ. ಯಾವುದಾದ್ರೂ 2 ಸರಿಯಾದವುಗಳನ್ನು ಬರೆದರೆ ಸಾಕೆ, ನಿಮಗೆ 2 ಅಂಕ ಕೊಡ್ತಾರೆ. ಯಾವುದಾದರೂ 2 ವೇದಗಳು, ಋಗ್ವೇದ, ಸಾಮವೇದ, ಯಜುರ್ವೇದ, ಅಥರ್ವಣ ವೇದ, ಯಾವುದಾದ್ರೂ 2ಗಳನ್ನು ಬರೀರಿ ಸಾಕು. ಹಾಗೆ ಸಂಗಮ ಯುಗದ ಯಾವುದಾದರೂ 2 ಪ್ರಸಿದ್ಧ ಕೃತಿಗಳನ್ನು ತಿಳಿಸಿ. ಇವುಗಳನ್ನು ನೋಡ್ಕೊಳ್ಳಿ. ಹಾಗೆ 23ನೇ ಪ್ರಶ್ನೆ ನೋಡಿ, ಶಿವಾಜಿಯ ತಂದೆ ಯಾರು? ತಂದೆ ತಾಯಿ ಯಾರು? ತಂದೆ ಶಹಾಜಿ ಭೋಸ್ಲೆ, ಹಾಗೆ ತಾಯಿ ಜೀಜಾಬಾಯಿ. 24ನೇ ಪ್ರಶ್ನೆ ನೋಡಿ, ಶಿವಪ್ಪ ನಾಯಕ ಯಾರು ಮತ್ತು ಅವನು ಏಕೆ ಪ್ರಸಿದ್ಧನಾಗಿದ್ದಾನೆ? ಶಿವಪ್ಪ ನಾಯಕನು ಕೆಳದಿಯ ರಾಜನಾಗಿದ್ದಾನೆ. ಈತನು ಶಿಸ್ತು ಎಂಬ ಕಂದಾಯ ಪದ್ಧತಿಗೆ ಪ್ರಸಿದ್ಧನಾಗಿದ್ದಾನೆ. ಇಲ್ಲಿ ನೋಡಿ ತುಂಬ ರಿಪೀಟ್ ಆಗಿರೋ ಕ್ವಶನ್, ಶಿವಪ್ಪ ನಾಯಕ ಯಾರು, ಹಾಗೆ ಅವನು ಏಕೆ ಪ್ರಸಿದ್ಧನಾಗಿದ್ದಾನೆ. ಇದು ತುಂಬ ಸಲ ರಿಪೀಟ್ ಆಗಿರೋ ಕ್ವಶನ್. ಈತ ಕೆಳದಿಯ ರಾಜನಾಗಿದ್ದ. ಈತನು ಕಂದಾಯ ಪದ್ಧತಿ ಅಂದರೆ ಶಿಸ್ತು ಎಂಬ ಕಂದಾಯ ಪದ್ಧತಿಯನ್ನು ಜಾರಿಗೆ ತಂದಿರ್ತಾನೆ. ಆದ ಕಾರಣ ಆತ ಪ್ರಸಿದ್ಧಿಯನ್ನು ಪಡೆದುಕೊಂಡಿರ್ತಾನೆ. ರಾಮಾನುಜಾಚಾರ್ಯರು ಯಾವ ವರ್ಷ ಮತ್ತು ಎಲ್ಲಿ ಜನಿಸಿದರು? ಇದು ನಿಮ್ಮ ವಚನ ಪ್ರವರ್ತಕರು ಅಲ್ಲಿರೋ ಕ್ವಶನ್. ಆ ಚಾಪ್ಟರಲ್ಲಿಯೂ ನೋಡ್ಕೊಳ್ಳಿ. ಹಾಗೆ 26ನೇ ಪ್ರಶ್ನೆ ಸಹ ಅಲ್ಲಿ ಇದ್ದೆ. ಚಿಸ್ತಿ ಪಂಥದ 2 ಪ್ರಮುಖ ಸಂತರನ್ನು ಹೆಸರಿಸಿ. ಖ್ವಾಜಾ ಅಬ್ದುಲ್ ಚಿಸ್ತಿ ಹಾಗೆ ಮೊಯಿನುದ್ದೀನ್ ಚಿಸ್ತಿ. ಇವೇ 2 ಸಂತರು ಚಿಸ್ತಿ ಪಂಥದ್ದು. 27ನೇ ಪ್ರಶ್ನೆ, ದತ್ತುಪುತ್ರರಿಗೆ ಹಕ್ಕಿಲ್ಲ ನೀತಿ ಎಂದರೇನು? 28ನೇ ಪ್ರಶ್ನೆ, ಯಾವುದಾದರೂ 2 ತೀವ್ರಗಾಮಿ ನಾಯಕರನ್ನು ಹೆಸರಿಸಿ. 29ನೇ ಪ್ರಶ್ನೆ, ರಾಜ್ಯಗಳ ಪುನರ್ರಚನೆಗಾಗಿ ರಚಿಸಲಾದ ಯಾವುದಾದರೂ 2 ಸಮಿತಿಗಳನ್ನು ತಿಳಿಸಿ. ಸಮಿತಿಗಳು ನೋಡಿ ಇಲ್ಲಿ, ದಾರ್ ಸಮಿತಿ ಮತ್ತು JVP ಸಮಿತಿ. ಇವುಗಳು ನಿಮ್ಮ 2 ಅಂಕದ ಪ್ರಶ್ನೆಗಳಾಗಿದ್ದವು. ಜಸ್ಟ್ ನೀವು 8 ಪ್ರಶ್ನೆಗಳಿಗೆ ಉತ್ತರ ಮಾಡಿ ಸಾಕು, 16 ಅಂಕ ಕೊಡ್ತಾರೆ. ಅಷ್ಟು ಸಹ ಉತ್ತರ ಮಾಡಬೇಕಾಗಿರೋ ಪ್ರಿಯಾರಿಟಿ ಏನಿಲ್ಲ. ಜಸ್ಟ್ 8 ಪ್ರಶ್ನೆಗಳನ್ನು ಉತ್ತರ ಬರೆದ್ರೆ ಸಾಕು. 2 ಎಕ್ಸ್ಟ್ರಾ ಬರೀರಿ, ಏನು ಹೋಗಲ್ಲ. ಜಸ್ಟ್ 2 ಮಾತ್ರ ಎಕ್ಸ್ಟ್ರಾ ಬರೀರಿ. ಎಲ್ಲಕ್ಕೂ ಆನ್ಸರ್ ಮಾಡೋಕ್ಕೆ ಹೋಗಬೇಡಿ, ಟೈಮ್ ಸಾಕಾಗಲ್ಲ. ನಾನಿಲ್ಲಿ ನಿಮಗೆ 9 ಪ್ರಶ್ನೆಗೆ ಆನ್ಸರ್ ಕೊಟ್ಟಿದ್ದೀನಿ, ನೀವು ನೋಡ್ಕೋಬೋದು. 9ರಲ್ಲಿ 8 ಅಂತೂ ಬರೀಲೇಬೇಕು. ಈಗ ನೋಡೋಣ 5 ಅಂಕದ ಪ್ರಶ್ನೆಗಳು, ತುಂಬ ಇಂಪಾರ್ಟೆಂಟ್ ಆಗಿರುವು. ನಾನು ಇವನ್ನೆಲ್ಲ ಕವರ್ ಮಾಡಿಕೊಟ್ಟಿದ್ದೀನಿ. ಒಂದ್ಸಲ ಕ್ವಶನ್ ಓದ್ತೀನಿ ನೋಡಿ ಇಲ್ಲಿ. ಈ ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಸಹ 15ರಿಂದ 20 ವಾಕ್ಯಗಳಲ್ಲಿ ವಿವರಿಸಬೇಕಾಗ್ತದ. ಟೋಟಲ್ ಆಗಿ 10 ಮಾರ್ಕ್ಸ್ ಸಿಗುತ್ತೆ. ಇದರಿಂದ 30ನೇ ಪ್ರಶ್ನೆ ನೋಡಿ, ಮಹಾವೀರನ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ. ಇಲ್ಲಿ ನಿಮಗೆ ಮೆನ್ಷನ್ ಮಾಡಿದ್ದಾರೆ ನೋಡಿ 15ರಿಂದ 20 ವಾಕ್ಯ.
ಅಂದರೆ ಪ್ರೊಬಾಬಿಲಿಟಿ. ನಿಮ್ಮ ಆನ್ಸರ್ ಶೀಟ್ನ ಎರಡು ಪೇಜ್ ಬರೀಬೇಕಾಗ್ತದೆ, ಹಿಂದೆ ಮುಂದೆ ಸೇರಿ 2 ಪೇಜ್, 1 ಪೇಜು ಹಿಂದೆ ಮುಂದೆ ಸೇರಿ ಒಟ್ಟು ಟೋಟಲಾಗಿ 2 ಪೇಜು ನೀವು ಬರೀಬೇಕಾಗ್ತದೆ. 1 ಪೇಜಲ್ಲಿ ಮಹಾವೀರನ ಜೀವನ, ಹಾಗೆ ಇನ್ನೊಂದು ಪೇಜಲ್ಲಿ ಮಹಾವೀರನ ಬೋಧನೆಗಳು, ಆತನ ತತ್ವಗಳು, ಇವುಗಳನ್ನ ನೀವು ಬರೀಬೇಕಾಗ್ತದೆ. ಹಾಗೆ ಬರೆದ್ರೆ ಮಾತ್ರ ನಿಮಗೆ 5 ಮಾರ್ಕ್ಸ್ ಕೊಡ್ತಾರೆ. ನಾನು ಇದನ್ನು ಕವರ್ ಮಾಡಿಕೊಟ್ಟಿದ್ದೀನಿ. ನನ್ನ ಚಾನಲನ್ನು ವಿಸಿಟ್ ಮಾಡಿ. ಮಹಾವೀರನ ಜೀವನ ಮತ್ತು ಬೋಧನೆಗಳು ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿದ್ದೀನಿ. ಹೇಗೆ ಬರೆದು ನಿಮಗೆ 5ಕ್ಕೆ 5 ಅಂಕ ಕೊಡ್ತಾರೆ ಎಂಬುದನ್ನು ನಾನು ಸಖತ್ತಾಗಿ ವಿವರಿಸಿದ್ದೀನಿ. ನೀವು ಚಾನಲ್ ವಿಸಿಟ್ ಮಾಡಿ ವಿಡಿಯೋನ ಹುಡುಕಿ ತಿಳ್ಕೊಬೋದು. ನಿಮಗೆ ಬೇಕಾದ ವಿಡಿಯೋಗಳು ಸಿಗ್ತವೆ, ಇಲ್ಲ ಅಂತಲ್ಲ. ಬಟ್ ನನ್ನ ವಿಡಿಯೋದಲ್ಲಿ ನಾನು ಹೇಗೆ ವಿವರಿಸಬೇಕಾಗ್ತದೆ, ಪಾಯಿಂಟ್ಸ್ಗಳನ್ನು ಹೇಗೆ ಮಾಡಬೇಕು ಅವುಗಳನ್ನೆಲ್ಲ ವಿವರಿಸಿದ್ದೀನಿ. ಪ್ಲೀಸ್ ವಿಡಿಯೋನ ವಿಸಿಟ್ ಮಾಡಿ, ನಮ್ಮ ಚಾನಲ್ ವಿಸಿಟ್ ಮಾಡಿ ನೋಡ್ಕೊಳ್ಳಿ. ಹಾಗೆ 31ನೇ ಪ್ರಶ್ನೆ, ಅಕ್ಬರ್ನ ಧಾರ್ಮಿಕ ಮತ್ತು ರಜಪೂತ ನೀತಿಯನ್ನು ವಿವರಿಸಿ. ಇದು ಮಧ್ಯಕಾಲೀನ ಯುಗದ್ದು ಮೊಘಲರ ಚಾಪ್ಟರಲ್ಲಿರೋ ಕ್ವಶನ್. ಇದು ಸಹ 2 ಪೇಜಲ್ಲಿ ಬರೀಬೇಕಾಗ್ತದೆ. 1 ಪೇಜಲ್ಲಿ ಅಕ್ಬರ್ನ ಧಾರ್ಮಿಕ ನೀತಿ, ಹಾಗೆ ಇನ್ನೊಂದು ಪೇಜಲ್ಲಿ ರಜಪೂತ ನೀತಿ, ರಜಪೂತರೊಡನೆ ಆತನ ಸಂಬಂಧವನ್ನು 1 ಪೇಜಲ್ಲಿ, ಹಾಗೆ ಧಾರ್ಮಿಕ, ಆತ ಸರ್ವಧರ್ಮ ಸಹಿಷ್ಣುನಾಗಿದ್ದ, ಆತ ಹಿಂದೂ ಧರ್ಮ ಹಾಗೆ ಇಸ್ಲಾಂ ಧರ್ಮ ಎರಡೂ ಸಹ ಪೋಷಿಸಿದ್ದ. ಅದರ ಬಗ್ಗೆ ನೀವು ಬರೀಬೇಕಾಗ್ತದೆ. 2 ಪೇಜಲ್ಲಿ ಕವರ್ ಮಾಡಿದರೆ ಮಾತ್ರ ನಿಮಗೆ 5ಕ್ಕೆ 5 ಅಂಕ ಕೊಡ್ತಾರೆ. ಈ 32ನೇ ಪ್ರಶ್ನೆ ನೋಡಿ, ಇದು ಆಧುನಿಕ ಯುಗದ್ದು ಕ್ಲಾಸಿಕ್ ಕದನದ ಕಾರಣಗಳು ಹಾಗೆ ಪರಿಣಾಮಗಳನ್ನು ತಿಳಿಸಿ. 33ನೇ ಪ್ರಶ್ನೆ ನೋಡಿ, ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವವನ್ನು ಚರ್ಚಿಸಿ. ಇದು ಸಹ 2 ಪೇಜಲ್ಲಿ ಬರೀಬೇಕಾಗ್ತದೆ. 5 ಅಂಕದ ಪ್ರಶ್ನೆಗಳನ್ನು 2 ಪೇಜಲ್ಲಿ, ಹಾಗೆ 10 ಅಂಕದ ಪ್ರಶ್ನೆಗಳನ್ನು 4ರಿಂದ 5 ಪೇಜಲ್ಲಿ ಬರೆದರೆ ಮಾತ್ರ ನಿಮಗೆ 10ಕ್ಕೆ 10 ಅಂಕ ಕೊಡ್ತಾರೆ. ಇಲ್ಲಂದಲ್ಲ, ಜಸ್ಟ್ ನಿಮಗೆ ಎಲ್ಲ ಪಾಯಿಂಟ್ಸ್ ಕವರ್ ಆಗಬೇಕಾದ್ರೆ 5 ಮಾರ್ಕ್ಸದ್ದು 2 ಪೇಜ್ ಅಂತೂ ಬರೀಲೇಬೇಕು. ಅದು ಸಾಧ್ಯ. 2 ಪೇಜ್ ಬರೆದ್ರೆ ಮಾತ್ರ ನಿಮಗೆ 5ಕ್ಕೆ 5 ಅಂಕ ಕೊಡ್ತಾರೆ. ಎಲ್ಲ ಕವರ್ ಆಗಬೇಕಲ್ವಾ. ಹಾಗೆ 10 ಅಂಕದ್ದು 4ರಿಂದ 5-5.5 ಪೇಜ್ ಬರೀಬೇಕು. 6 ಪೇಜ್ ದಾಟ್ಸಕ್ಕೆ ಹೋಗಬೇಡಿ, ಅದು ಬಹಳ ಲೆಂದಿ ಆಗುತ್ತೆ, ಟೈಮ್ ಸಾಕಾಗಲ್ಲ ಮುಂದಿನ ಪ್ರಶ್ನೆಗಳಿಗೆ. ಓಕೆ, ಇದು 5 ಅಂಕದ ಪ್ರಶ್ನೆಗಳಾಗಿದ್ವು. 10 ಅಂಕದ ಪ್ರಶ್ನೆಗಳನ್ನು ನೋಡೋಣ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ಸಹ ಮೆನ್ಷನ್ ಮಾಡಿದ್ದಾರೆ. ಭಾಗ ಡಿ, ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ 30ರಿಂದ 40 ವಾಕ್ಯಗಳು ವಿವರಿಸಿ. ನೋಡಿ, 2 ಪ್ರಶ್ನೆಯನ್ನು ಬರೀಬೇಕಾಗ್ತದೆ. 10 ಅಂಕದ 2 ಪ್ರಶ್ನೆ, ಟೋಟಲಾಗಿ 20 ಅಂಕ ಇದಕ್ಕಿರ್ತದೆ. 30ರಿಂದ 40 ವಾಕ್ಯ ಅಂದರೆ ನಿಮಗೆ 4ರಿಂದ 4.25 5 ಪೇಜ್ ಬರೀಬೇಕಾಗ್ತದೆ. ನಾನು 5 ಪೇಜ್ ಬರೆದಿದ್ದೆ. ನಾನು ಚೂಸ್ ಮಾಡಿರೋ ಕ್ವಶನ್ಗಳಂದರೆ ಇಲ್ಲಿ ನೋಡಿ, ಅಶೋಕನ ಜೀವನ ಸಾಧನೆ ಮತ್ತು ಗುಪ್ತರ ಕಾಲದ ಸುವರ್ಣಯುಗ, ಈ 2 ಕ್ವಶನ್ಗಳು ನಾನು ಚೂಸ್ ಮಾಡಿದ್ದೆ ಆವತ್ತು ಎಕ್ಸಾಮಲ್ಲಿ ಬರೆಯಲು. ಜಸ್ಟ್ ಸಿಂಪಲ್, ಯಾಕಂದರೆ ಇವೆರಡು ಕ್ವಶನ್ಗಳು ಪ್ರಾಚೀನ ಯುಗದ ಕ್ವಶನ್ಗಳು. ಇವೆರಡು ಕ್ವಶನ್ಗಳನ್ನ ನಾವು ಫಸ್ಟ್ ಟೆಸ್ಟಲ್ಲಿ ಫೇಸ್ ಮಾಡಿರ್ತೀವಿ, ಮಿಡ್ ಟರ್ಮಲ್ಲಿ ಫೇಸ್ ಮಾಡಿರ್ತೀವಿ. ಹಾಗೆ ಯಾಕೆ ಮಾಡೆಲ್ ಕ್ವಶನ್ ಪೇಪರಲ್ಲಿ ಬಿಡಿಸುವಾಗ ಸಹ ಮತ್ತೆ ಬಂದಿರುತ್ತೆ, ಪ್ರಿಪ್ರೇಟರಿಯಲ್ಲಿ ಸಹ ಬಂದಿರುತ್ತೆ, ಹಾಗೆ ಆ್ಯನ್ಯುವಲ್ ಎಕ್ಸಾಮಲ್ಲಿ. ಇವು ಅಂದರೆ ಪ್ರಾಚೀನ ಯುಗ ನಿಮಗೆ ಬಹಳ ಸಲ ನೆನಪುಳಿದಿರುತ್ತೆ. ಕಾಲೇಜಿನ ಫಸ್ಟಲ್ಲಿ ಹೇಳಿರ್ತಾರೆ ಆ ಚಾಪ್ಟರ್ಗಳನ್ನು. ಆ ಚಾಪ್ಟರ್ಗಳು ಲಾಸ್ಟ್ವರೆಗೂ ಸಹ ನೆನಪುಳಿಯುತ್ತೆ. ಇವು ಭಾರತ ರಾಷ್ಟ್ರೀಯ ಚಳವಳಿ, ಗಾಂಧೀಜಿಯವರ ಪಾತ್ರ, ಹಾಗೆ ಮೊಹಮ್ಮದ್ ಬಿನ್ ತುಘಲಕ್, ಇವು ನಡಕ್ಕೆ ಅಂದರೆ ಮಧ್ಯದಲ್ಲಿ ನಿಮ್ಮ ಅಕಾಡೆಮಿಕ್ ಇಯರ್ನ ಮಧ್ಯದಲ್ಲಿ ಹೇಳೋದ್ರಿಂದ ಓದೋದಕ್ಕೆ ಟೈಮ್ ಸಿಕ್ಕಿರಲ್ಲ, ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಇರುತ್ತೆ. ಆದ ಕಾರಣ ಪ್ರಾಚೀನ ಯುಗ ಇದು ಕಾಲೇಜ್ ಸ್ಟಾರ್ಟಿಂಗಲ್ಲಿ ನಿಮಗೆ ಜೋಶ್ ಇರುತ್ತಲ್ಲ, ನಾನು ಚೆನ್ನಾಗಿ ಓದಬೇಕು, ಚಲೋ ಮಾರ್ಕ್ಸ್ ತೊಗೋಬೇಕಂತ. ಆವಾಗ ಅದರ ಸಂಬಂಧ ನಾನು ಇದನ್ನು ಚೂಸ್ ಮಾಡಿದ್ದೆ. ನನಗೆ ಪ್ರಾಚೀನ ಯುಗ ಅಂದರೆ ತುಂಬ ಇಷ್ಟ, ತುಂಬ ಅರ್ಥ ಆಗುತ್ತೆ. ಆದ್ದರಿಂದ ನೋಡಿ, 34ನೇ ಪ್ರಶ್ನೆ, ಅಶೋಕನ ಜೀವನ ಮತ್ತು ಸಾಧನೆ. ಇಲ್ಲಿ ಕಳಿಂಗ ಯುದ್ಧ, ಆತನ ತತ್ವಗಳು, ಆತನ ಆತನ ಸಾಧನೆಗಳು, ಅದನ್ನೆಲ್ಲ ಬರೀಬೇಕಾಗ್ತದೆ. ಆತ ಬೌದ್ಧ ಧರ್ಮಕ್ಕೆ ಸಹಾಯ ಮಾಡಿದ್ದು, ಇದೆಲ್ಲ ಕವರ್ ಮಾಡಿದರೆ ಮಾತ್ರ 10ಕ್ಕೆ 10 ಅಂಕ ಕೊಡ್ತಾರೆ. ಇಲ್ಲಿ 35ನೇ ಪ್ರಶ್ನೆ, ಗುಪ್ತರ ಕಾಲದ ಸುವರ್ಣಯುಗ. ಇದು ತುಂಬ ಸಲ ಎಕ್ಸಾಮಲ್ಲಿ ಬಂದಿದೆ. ನಿಮಗೆ ಒಂದು ಇಲ್ಲಿ ಲಾಜಿಕ್ ಹೇಳ್ತೀನಿ, ಕೇಳ್ಕೊಳ್ಳಿ. ಇದು ನಾನು ನನ್ನ ಎಕ್ಸಾಮಲ್ಲಿ ಕವರ್ ನನ್ನ ಎಕ್ಸಾಮಲ್ಲಿ ಅಂದರೆ ನನ್ನ ಸೆಕೆಂಡ್ PU ಲೈಫಲ್ಲಿ ಕವರ್ ಮಾಡಿದ್ದು. ನೀವು ಒಂದು ಸಲ ಕ್ವಶನ್ ಪೇಪರ್ಗಳನ್ನೆಲ್ಲ ತೆಗೆದು ನೋಡಿ, 4ರಿಂದ 5 ವರ್ಷದ ಕ್ವಶನ್ ಪೇಪರ್ಗಳನ್ನು. ಇದು 2026ರ ಕ್ವಶನ್ ಪೇಪರ್. ಓಕೆ, ಇಲ್ಲಿ ನಿಮಗೆ ಗುಪ್ತರ ಕಾಲದ ಸುವರ್ಣಯುಗವನ್ನು ಕೊಟ್ಟಿದ್ದಾರೆ. ಓಕೆ, ಇದೇ ಬನ್ನಿ ಹಿಂದ್ಗಡೆ 2025 ಕ್ವಶನ್ ಪೇಪರಲ್ಲಿ ಈ ಕ್ವಶನ್ ಇಲ್ಲ, ಅಬ್ಸರ್ವ್ ಮಾಡಿ. 2026ಕ್ಕೆ ಇದೆ, 25ಕ್ಕೆ ಇಲ್ಲ, 24ಕ್ಕೆ ಬಂದಿದೆ, 23ಕ್ಕೆ ಬಂದಿದೆ, ಹಾಗೆ 22ಕ್ಕೆ ಬಂದಿದೆ.
ನೋಡಿ ಎಂಥ ಕ್ವಶನ್ ಇದು. 2022 ಕ್ವಶನ್ ಪೇಪರಲ್ಲಿ ಬಂದಿದೆ, 2023 ಕ್ವಶನ್ ಪೇಪರಲ್ಲಿ ಬಂದಿದೆ, ಹಾಗೆ 2024 ಕ್ವಶನ್ ಪೇಪರಲ್ಲಿ ಬಂದಿದೆ. 2025 ಇದು ಬಂದಿಲ್ಲ. ನೋಡಿ 3 ವರ್ಷ ಸತತವಾಗಿ ರಿಪೀಟ್ ಆಗಿರೋ ಕ್ವಶನ್ 4ನೇ ವರ್ಷ ಬಂದಿಲ್ಲ. ನನ್ನ ಲಾಜಿಕ್ ಏನಂದರೆ ಮತ್ತೆ ಈ ಕ್ವಶನ್ ರಿಪೀಟ್ ಆಗ್ಬೋದು. 3 ಕ್ವಶನ್ ಪೇಪರ್ ಸಡನ್ನಾಗಿ 3 ಇಯರ್ ಸಡನ್ನಾಗಿ ರಿಪೀಟ್ ಆಗಿದೆ, 4ನೇ ವರ್ಷ ಗ್ಯಾಪ್ ತೊಗೊಂಡಿದೆ. ಮತ್ತೆ ಯಾಕೆ ಬರಬಾರ್ದು ಅಂತ ಈ ಕ್ವಶನನ್ನು ಫಸ್ಟ್ ಡೇ ನಿಮಗೆ ನಾನು ಪ್ರಾಮಿಸ್ ಮಾಡಿ ಹೇಳ್ತೀನಿ, ಫಸ್ಟ್ ಡೇಯಿಂದ ಈ ಕ್ವಶನನ್ನು ನೆನ್ಪಿಟ್ಕೊಂಡು ಬಂದಿದ್ದೆ. ತುಂಬ ಇದು ಬಂದೇ ಬರುತ್ತೆ ಅಂತ ನನ್ನ ಲಕ್ಗೆ ಈ ಕ್ವಶನ್ ಬಂದೇ ಬಂತು. ನೋಡಿ 3 ವರ್ಷ ರಿಪೀಟ್ ಆಗಿ 1 ವರ್ಷ ಗ್ಯಾಪ್ ತೊಗೊಂಡು ಮತ್ತೆ 1 ವರ್ಷ ಬಂತು. ನಾನು ನಿಮಗೆ ತುಂಬ 99.9% ಹೇಳ್ತೀನಿ, ಈ ಕ್ವಶನ್ ತುಂಬ ರಿಪೀಟ್ ಆಗುತ್ತೆ. ಈ ಸಲನೂ ಸಹ ರಿಪೀಟ್ ಆಗುತ್ತೆ. ನೋಡಿ 3 ವರ್ಷ ರಿಪೀಟ್ ಆಗಿರೋ ಕ್ವಶನ್ ಈಗ ಮತ್ತೆ ರಿಪೀಟ್ ಆಗಿದೆ 1 ವರ್ಷ. ಈ ಸಲ ಯಾಕೆ ರಿಪೀಟ್ ಆಗಬಾರ್ದು? ನಿಮ್ಮಲ್ಲಕ್ಕಿದ್ರೆ ಈ ಸಲ ಬಂದೇ ಬರುತ್ತೆ. ನೋಡಿ ಈ ಕ್ವಶನ್ ಅಂತೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಇದು 3 ವರ್ಷ ರಿಪೀಟ್ ಆಗಿರೋ ಕ್ವಶನ್ ಯಾರು ಮಿಸ್ ಮಾಡ್ತಾರೆ ನೀವೇ ಹೇಳಿ? 35ನೇ ಪ್ರಶ್ನೆ, ಇದು ಮಿಸ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಈಸಿಯಾಗಿದೆ. ಅವರ ಶಿಕ್ಷಣ, ಅವರ ಧರ್ಮ, ಹಾಗೆ ಅವರ ವಾಸ್ತುಶಿಲ್ಪ, ವಿಜ್ಞಾನ, ತಂತ್ರಜ್ಞಾನ ಇವುಗಳನ್ನು ವಿವರಿಸಬೇಕಾಗ್ತದೆ. ತುಂಬ ಈಸಿಯಾಗಿದೆ. ನಾನು ಕವರ್ ಮಾಡಿಕೊಟ್ಟಿದ್ದೀನಿ ನನ್ನ ವಿಡಿಯೋದಲ್ಲಿ. ಅವರ ನೋಡಿ ಹೀಗೆ ನಾನು ಕವರ್ ಮಾಡಿಕೊಟ್ಟಿದ್ದೀನಿ. ಅದರಲ್ಲಿ ಆ ಪ್ರಕಾರ ನೀವೇನಾದರೂ ಅಭ್ಯಾಸ ಮಾಡಿದರೆ, ಆ ಪ್ರಕಾರ ನೀವು ಬರೆದರೆ 10ಕ್ಕೆ 10 ಅಂಕ ಕಣ್ಮುಚ್ಚಿ ಕೊಡ್ತಾರೆ. ಡೋಂಟ್ ವರಿ, ನಾನು ವಿಡಿಯೋಸ್ ನೋಡಿ. 36ನೇ ಪ್ರಶ್ನೆ, ಮೊಹಮ್ಮದ್ ಬಿನ್ ತುಘಲಕ್ನ ಆರ್ಥಾತ್ಮಕ ಪ್ರಯೋಗಗಳನ್ನು ವರ್ಣಿಸಿ. ಇದು ಮಧ್ಯಕಾಲೀನ ಯುಗ ಚಾಪ್ಟರಲ್ಲಿರೋದು. ಹಾಗೆ ಭಾರತ ರಾಷ್ಟ್ರೀಯ ಚಳವಳಿಯಲ್ಲಿ ಗಾಂಧೀಜಿಯವರ ಪಾತ್ರ. ಇವು 10 ಮಾರ್ಕ್ಸ್ ಕ್ವಶನ್ ರಿಪೀಟ್ ಆಗ್ತದೆ. ಅದರಲ್ಲೂ ಸಹ 35ನೇ ಪ್ರಶ್ನೆ ತುಂಬ ಸಹ ರಿಪೀಟ್ ಆಗ್ತದೆ. 36ನೇ ಪ್ರಶ್ನೆ ಸಹ ಕೂಡ ಹೌದು. ಮಿಸ್ ಮಾಡೋಕ್ಕೆ ಹೋಗಬೇಡಿ, ಓದ್ಕೊಳ್ಳಿ. ಭಾಗ ಇ, ಕಾಲಾನುಕ್ರಮದಲ್ಲಿ ಬರೆಯಿರಿ. ಇಲ್ಲಿ ನೋಡಿ ಮೈಸೂರು ಬ್ಯಾಂಕ್ ಸ್ಥಾಪನೆ, ವುಡ್ಸ್ನ ವರದಿ, ಶಕಯುಗ, ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ. ಓಕೆ, ಇವುಗಳಲ್ಲಿ ಇವೆಲ್ಲ ಮಿಕ್ಸ್ ಮಾಡಿಕೊಟ್ಟಿದ್ದಾರೆ. ಯಾವುದು ಮೊದಲಿಗೆ ಬಂತು, ಯಾವುದು ಆಮೇಲೆ ಆಯಿತು, ಹಾಗೆ ಹೊಂದಿಸಿ ಬರಿಬೇಕಾಗ್ತದ. ಇಲ್ಲಿ ನೋಡಿ ನಾನು ಹೊಂದಿಸಿದ್ದೀನಿ. ಶಕಯುಗ ಇದು ಕನಿಷ್ಕರ ಕಾಲದ್ದು. ಓಕೆ, ಪ್ರಾಚೀನ ಯುಗ ಅಂದರೆ ಇದು ಮೊದಲು ಬರುತ್ತೆ, ಮೊದಲು ಇದಾಗ್ತದ. ಶಕಯುಗ ಫಸ್ಟ್ ಆಗ್ತದ. ವಿಜಯನಗರ ಸ್ಥಾಪನೆ ಇದು 1336ರಲ್ಲಿ ಆಗ್ತದ, ಅಂದರೆ ಆಮೇಲೆ ಆಗ್ತದೆ. ಮಧ್ಯಕಾಲೀನ ಯುಗದಲ್ಲಿ ಇದು ಆಗ್ತದ. ಪ್ರಾಚೀನ ಯುಗ ಅಂದರೆ ಇದು ಫಸ್ಟ್ ಆಗ್ತದ. ಶಕಯುಗರು ಕನಿಷ್ಕರು ಮೊದಲು. ನಂತರ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಇದು ಎರಡನೇ ಪ್ಲೇಸ್ ಬರುತ್ತೆ. 3ನೇ ಪ್ಲೇಸಲ್ಲಿ ವುಡ್ಸ್ನ ವರದಿ. ಇದಕ್ಕೆ ಕಾರಣ ಹೇಳ್ತೀನಿ. ಬ್ರಿಟಿಷರು ಬರ್ತಾರೆ, ಮಧ್ಯಕಾಲೀನ ಯುಗದ ನಂತರ ಬ್ರಿಟಿಷರು ಬರ್ತಾರೆ. ಆಮೇಲೆ ಮೈಸೂರು ಬ್ಯಾಂಕ್ ಸ್ಥಾಪನೆ ಆಗ್ತದೆ, ಅದು ವಿಶ್ವೇಶ್ವರಯ್ಯವರ ಕಾಲದಲ್ಲಿ. 4ನೇದು ಮೈಸೂರು ಬ್ಯಾಂಕ್ ಆಗ್ತದೆ. ಇನ್ನೊಂದು ಸಲ ಹೇಳ್ತೀನಿ ಕೇಳಿ. ಮೊದಲನೇದು ಶಕಯುಗ, 2ನೇದು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ, 3ನೇದು ವುಡ್ಸ್ನ ವರದಿ, 4ನೇದು ಮೈಸೂರು ಬ್ಯಾಂಕ್ ಸ್ಥಾಪನೆ. 38ನೇ ಪ್ರಶ್ನೆ ಜಸ್ಟ್ ಹೊಂದಿಸಿ ಬರೆದರೆ ಸಾಕು, ನಿಮಗೆ 4ಕ್ಕೆ 4 ಮಾರ್ಕ್ಸ್ ಕೊಡ್ತಾರೆ. ತುಂಬ ಸಿಂಪಲ್ ಆಗಿರುತ್ತದೆ. ಇಲ್ಲಿ ನೋಡಿ ಮ್ಯಾಥ್ಸ್ ಕ್ವಶನ್ ಮಿಸ್ ಮಾಡೋಕ್ಕೆ ಹೋಗಬೇಡಿ. ನಾನು ಒಂದು ಶಾರ್ಟ್ ವಿಡಿಯೋ ಮಾಡಿ ಇಲ್ಲಿ ಕೊಟ್ಟಿದ್ದೀನಿ. ಆ ಶಾರ್ಟ್ ವಿಡಿಯೋದಲ್ಲಿ ಭಾರತದ ಎಲ್ಲ ಪ್ಲೇಸ್ನ ಪಾಯಿಂಟ್ ಮಾಡಿಕೊಟ್ಟಿದ್ದೀನಿ. ಪಾಯಿಂಟ್ಗಳನ್ನು ನೋಡ್ಕೋಬೋದು. ತಕ್ಷಶಿಲಾ, ಕಂಚಿ, ಆಗ್ರಾ, ಶ್ರೀರಂಗಪಟ್ಟಣ, ಜಲಿಯನ್ ವಾಲಾಬಾಗ್ ಇವುಗಳನ್ನು ಕೊಟ್ಟಿದ್ದಾರೆ. ಇವುಗಳನ್ನು ಮ್ಯಾಪಲ್ಲಿ ಅವ್ರು ಮ್ಯಾಪ್ ಕೊಟ್ಟಿರ್ತಾರೆ. ಅವುಗಳಲ್ಲಿ ಪಾಯಿಂಟ್ ಮಾಡಿ ಅವಕ್ಕರ ಬಗ್ಗೆ 2 ಸಾಲು ಬರೆದರೆ ಸಾಕು, ನಿಮಗೆ 10 ಮಾರ್ಕ್ಸ್ ಕೊಡ್ತಾರೆ. ಪಾಯಿಂಟ್ ಮಾಡೋದಕ್ಕೆ 1 ಮಾರ್ಕ್ಸ್ ಅಂದರೆ 5 ಮಾರ್ಕ್ಸ್, ಹಾಗೆ ಬರೆಯೋದಕ್ಕೆ 1 ಮಾರ್ಕ್ಸ್, ಟೋಟಲಾಗಿ 10 ಮಾರ್ಕ್ಸ್ ಸಿಗುತ್ತೆ. ನೋಡಿ ಇದು ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಮಾತ್ರ ಕ್ವಶನ್ ಕೊಡ್ತಾರೆ. ವಿಜಯನಗರ ಕಾಲದ ಧರ್ಮ, ಸಮಾಜ, ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪದ ಕುರಿತು ಬರೆಯಿರಿ, ಅಂದರೆ ವಿವರಿಸಿ. ಇದು ಸಹ 30-40 ಪ್ರಶ್ನೆ. ಮ್ಯಾಪ್ನ ಬದಲಾಗಿ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಈ ಕ್ವಶನನ್ನು ಕೊಡ್ತಾರೆ. ಓಕೆ, ಇದು ನಿಮಗಲ್ಲ, ಯಾರಿಗೂ ಕಣ್ಣುದಿಲ್ಲ ಅವರಿಗೆ ಮಾತ್ರ. ಇದು ಕನ್ನಡ ಮೀಡಿಯಂ ಕ್ವಶನ್ ಪೇಪರ್ ಆಗಿತ್ತು, ನೋಡ್ಕೊಳ್ಳಿ. ನಿಮಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಕೇಳೋದಿಲ್ಲ. ನನ್ನ ಎಫರ್ಟ್ಸ್ಗೆ ನಿಮಗೆ ಏನಾದರೂ ಸ್ವಲ್ಪ ಹೆಲ್ಪ್ ಆಗಿದ್ದರೆ ನನ್ನ ಎಫರ್ಟ್ಸ್ಗೆ ಸ್ವಲ್ಪ ಹೆಲ್ಪ್ ಮಾಡಿ, ನನ್ನ ಚಾನಲ್ ಗ್ರೋ ಆಗೋದಕ್ಕೆ ಹೆಲ್ಪ್ ಮಾಡಿ ಪ್ಲೀಸ್. ನಾನು ಇದೇ ರೀತಿ ಎಲ್ಲ ವೀಡಿಯೋಗಳನ್ನು ಮಾಡಿಕೊಟ್ಟಿದ್ದೀನಿ. ಪ್ಲೀಸ್ ಚಾನಲ್ ವಿಸಿಟ್ ಮಾಡ್ಕೊಂಡು ನೋಡಿ. ಕನ್ನಡ, ಇಂಗ್ಲೀಷ್, ಎಕನಾಮಿಕ್ಸ್, ಹಿಸ್ಟ್ರಿ, ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿ ಎಲ್ಲ ಚಾಪ್ಟರ್ನ ಎಲ್ಲ ವಿಷಯದ ನೋಟ್ಸ್ಗಳು ಸಹ ಸಿಗ್ತವೆ. ನೋಟ್ಸ್ಗಳು ಎಲ್ಲ ಕವರ್ ಮಾಡಿಕೊಟ್ಟಿದ್ದೀನಿ. ಒಂದು ಸಲ ಚಾನಲ್ ವಿಸಿಟ್ ಮಾಡಿ ನೋಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.